ಎಲ್ಲರಿಗೂ ನುಡಿವಾಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರಿಯ ತೇಜಸ್ವಿ. ಮೊದಲ ಹೆಜ್ಜೆ ಕಾದಂಬರಿಯ ಪ್ರವೇಶ ಮಾಡಿ ಇನ್ನೂ ಒಂದಷ್ಟು ವಿಷಯಗಳು ನಡೀತಾ ಇದೆ. ಇಲ್ಲಿ ತನ್ನ ಗಂಡನಿಂದೊಂದು ಮಂಜುಳ ಸುಬ್ಬಿ ಬಳಿ ತನ್ನ ದುಃಖನೆಲ್ಲ ಹೇಳ್ಕೊತಾ ಇದ್ದಾಳೆ. ಹೆಣ್ಮಕ್ಳೇ ಹಾಗಲ್ವಾ, ತನ್ನಲ್ಲಿರೋ ದುಃಖನ ಹಂಚ್ಕೋಬೇಕು ಅಂತ ಪ್ರತಿಯೊಂದು ಮನಸ್ಸು ಹಂಗೆ ಅನಿಸುತ್ತೆ. ಅದರಲ್ಲಿ ಹೆಣ್ಮಕ್ಳು ಬಹುಶಃ ಜಾಸ್ತಿ ಅಂತ ನನ್ನ ಅಭಿಪ್ರಾಯ. ದುಃಖ ಎಲ್ಲನೂ ಸುಬ್ಬಿ ಬಳಿ ಹೇಳ್ಕೊತಾ ಇದ್ದಾಳೆ. ತನ್ನ ಮನಸ್ಸಿನ ಭಾರವನ್ನು ಕಳೆದುಕೊಳ್ತಾ ಇದ್ದಾಳೆ. ಆದರೆ ಕೆಲವೊಂದು ಸಲ ನಮ್ಮ ಮನಸ್ಸಿನ ಭಾವನೆಯನ್ನು ಯಾರಾದ್ರಿಗಾರು ಹಂಚ್ಕೊಂಡ್ರೆ ಕೆಲವೊಂದು ಸಲ ಸಮಾಧಾನ ಸಿಗ್ಬೋದು. ಆದರೆ ಕೆಲವೊಂದು ಬಾರಿ ಕೇಳುವ ಒಳ್ಳೆ ಮನಸ್ಸು ಸಿಗೋದು ಕಷ್ಟ. ಸಾಂತ್ವನ ಹೇಳೋ ಬದಲು ಹೀಯಾಳಿಸಿ ನಕ್ಕಾರೆಂಬ ಭಯದಿಂದಲೇ ಎಷ್ಟೋ ಮನಸ್ಸುಗಳು ಇಂದಿಗೂ ಸ್ತಬ್ಧವಾಗಿವೆ, ಮೂಕ ವಿಸ್ಮಿತರಾಗಿ ಹಾಗೆಯೇ ಇದ್ದಾವೆ. ಎಲ್ಲರಿಗೂ ಹಾಲಂಗಿಸುವ ಸ್ನೇಹ ಸಿಗೋದು ಕಷ್ಟ. ಕೆಲವೊಮ್ಮೆ ನಮ್ಮ ದೌರ್ಬಲ್ಯಗಳನ್ನ ದುರುಪಯೋಗ ಮಾಡಿಕೊಂಡ್ರೆ ಏನು ಮಾಡೋದು? ಆದರೆ ಸುಬ್ಬಿ ಮತ್ತು ಮಂಜುಳಾ ಒಳ್ಳೆಯ ಆತ್ಮೀಯರಾಗಿದ್ದರು. ನೋಡೋಣ, ನೊಂದು ಮನಸ್ಸಿಂದ ಕಾದು ಕಬ್ಬಣವಾಗಿದ್ದ ನಮ್ಮ ಮಂಜುಳಾ ಸುಬ್ಬಿಯಿಂದ ತಣ್ಣೀರಿನ ಲಾಭ ಪಡಿತಾಳ ಅಂತ. ಒಂದೇ ಅವರಿಬ್ಬರು ನಡುವೆ ಏನೇನು ನಡೆಯುತ್ತೆ, ಕಾದಂಬರಿ ಒಳಗಡೆ ಮತ್ತೆ ಏನಷ್ಟು ಕಥೆಗಳು ಮುಂದುವರಿಯುತ್ತೆ ಅಂತ ನೋಡೋಣ.